ಸಾರಥಿಯ ಎಲ್ಲ ಪ್ರಿಯ ವೀಕ್ಷಕರಿಗೆ ಸುಧೀಂದ್ರ ಮಾಡುವ ನಮಸ್ಕಾರಗಳು. ಮೊನ್ನೆ ತಾನೇ ನಾವು ಬಡ್ಜೆಟ್ ಬಗ್ಗೆ ಸರಳವಾಗಿ ಸುಲಭವಾಗಿ ಜನಗಳಿಗೆ ಅರ್ಥ ಆಗೋ ಹಾಗೆ ಅಂತ ಮಾತಾಡಿದ್ವಿ. ಇವತ್ತು ಜ್ವಲಂತ ವಿಷಯವಾದಂಥ ಬಾಂಗ್ಲಾದೇಶದ ಬಗ್ಗೆ ಒಂದೆರಡು ಮಾತು ನಿಮ್ಮಗಳ ಜೊತೆ ಹಂಚ್ಕೋಬೇಕು, ನಾವು ಕೆಲವು ಜವಾಬ್ದಾರಿಗಳನ್ನು ಅರ್ಥಕೊಳ್ಳಬೇಕು ಅನ್ನೋ ಉದ್ದೇಶಕ್ಕಾಗಿ ಮತ್ತೆ ನಾನು ಸಾರಥಿ ಮೂಲಕ ಸುಧೀಂದ್ರ ಕಟ್ಟೆ ನಿಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದೀನಿ. ಬಾಂಗ್ಲಾದ ವಿಚಾರ, ಅದು ಒಂದು ದೇಶ, ನಮ್ಮ ಪಕ್ಕದ ನೆರೆಹೊರೆಯ ದೇಶ. ನಮಗೆ ಸ್ವತಂತ್ರ ಬಂದಿರೋದು ಆಗಸ್ಟ್ 15 ಅಂತ ಗುರುತಿಸ್ಕೊಂಡಿದ್ದೀವಿ. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ ದಿವಸ. ಈ ಆಗಸ್ಟ್ 14 ಪಾಕಿಸ್ತಾನ ರಚನೆಯಾದ ದಿವಸ, ಹಾಗೆಯೇ ನಮಗೆ ದೇಶವನ್ನು ಒಡೆದ ಕರಾಳ ದಿವಸ ಕೂಡ. ಅದರ ಜೊತೆಗೆ ಇವತ್ತಿನ ಜ್ವಲಂತ ಸಮಸ್ಯೆ ಕರಾಳ ಅನ್ನೋ ಪದಕ್ಕೆ ಸರಿಯಾಗಿ ಹೊಂದ್ಕೊಂಡಂಗೆ ಬಾಂಗ್ಲಾದೇಶದಲ್ಲಿ ನಡೀತಿರೋಂಥ ವಿಚಾರಗಳು. ಬಾಂಗ್ಲಾದೇಶ, ಬಂಗ್ಲಾ ಅನ್ನೋದು ಭಾರತೀಯ ಭಾಷೆಯ, ಭಾರತೀಯ ದೇಶದ ಒಂದು ಹೆಮ್ಮೆಯ ರಾಷ್ಟ್ರ. ಇವತ್ತಿನ ಕಾಲಕ್ಕೆ ಅವತ್ತಿಗೆ ಒಂದು ಹೆಮ್ಮೆಯ ರಾಜ್ಯ ಪ್ರದೇಶವಾಗಿತ್ತು. ಬ್ರಿಟಿಷರು ಬಂಗಾಳವನ್ನು ಬೇರೆಯೇ ಗೌರ್ಮೆಂಟ್ ಅಂಥೇಳಿ ನಡೆಸ್ಕೊಂಡು ಬಂದಿದ್ದರು. ಅದನ್ನು ಬಂಗಾಳದ ಕಂಟ್ರೋಲಲ್ಲೇ ಇಟ್ಟಿದ್ದರು. ಮಡ್ರಾಸ್ ರಿಜಿಮ್ ಬೇರೆ ಇರ್ತಿತ್ತು, ಬಾಂಬೆ ರಿಜಿಮ್ ಬೇರೆ ಇರ್ತಿತ್ತು. ಇದು ಕೂಡ ಒಂದು ಮಾಹಿತಿ ಅಷ್ಟೇ. ಬಂಗಾಳ ದೇಶದ ವಿಶೇಷ ಅಂದರೆ ನಾವು ಸ್ವಲ್ಪ ಇತಿಹಾಸ, ಎಲ್ಲೋ ಒಂದೆರಡು ಮಾತ್ರ ಪುರಾಣದ ವಿಚಾರ, ಹಾಗೆ ಇವತ್ತಿನ ಸಾಮಾಜಿಕ ಮತ್ತು ರಾಜಕೀಯ ಬಂಗ್ಲಾ ಅದರ ಪರಿಸ್ಥಿತಿ, ಮತ್ತು ಈಗ ಹಿಂದೂಗಳು ನಾವು ಭಾರತೀಯರಾಗಿ ಏನನ್ನು ವಿಚಾರಿಸಿ, ಯಾವುದನ್ನು ಚಿಂತಿಸಿ, ಯಾವ ರೀತಿ ಒಗ್ಗಟ್ಟಾಗಿ ನಮ್ಮತನವನ್ನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಮಾತನ್ನು ಪೂರ್ತಿಯಾಗಿ ಮುಗಿಸೋಣ. ನಾವು ಶುರು ಮಾಡಬೇಕಾದ್ರೆ ಬಾಂಗ್ಲಾ ವಿಚಾರ ಹೇಳಿದೆ, ಕರಾಳ ದಿವಸ ಅಂತ ಹೇಳಿದೆ. ಈ ಕರಾಳದ ದಿವಸನೇ ಪಾಕಿಸ್ತಾನ ಉಂಟಾಯಿತು. ಪಾಕಿಸ್ತಾನ ಉಂಟಾಗಬೇಕಾದ್ರೆ ಒಂದು ಜಾತಿಯವರಿಗೋಸ್ಕರ ಆಯಿತು. ಆ ಒಂದು ಜಾತಿಯವರಲ್ಲೂ ನೆಮ್ಮದಿ ಇಲ್ಲದಂತೆ ಇವತ್ತು ನಾವು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ. ಅವರಾಗಿಯೇ, ಅವರ ಜಾತಿಗಾಗಿಯೇ ಸೃಷ್ಟಿಸಿಕೊಂಡಂಥ ಒಂದು ದೇಶ ಎರಡಾಗಿ ತುಂಬಾ ವರ್ಷಗಳಾಯಿತು. ಪಾಕಿಸ್ತಾನನ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತಾರೆ. ಪೂರ್ವ ಪಾಕಿಸ್ತಾನದ ಪ್ರದೇಶ ನಮ್ಮ ಭಾರತದ ತಲೆಯ ಮೇಲೆ, ನಮಗೆ ಬಿಹಾರ ಇದೆ ಅಲ್ವಾ, ಮೇಘಾಲಯ ಇದೆ ಅಲ್ವಾ, ಅಲ್ಲಿ ಮೂಡುವಂತಹ ಬಾಂಗ್ಲಾದೇಶ ಸುಮಾರು ಸಾವಿರಾರು ಕಿಲೋಮೀಟ್ರು ಅಷ್ಟು ಬಾರ್ಡರನ್ನು ನಮ್ಮ ಜೊತೆಗೆ ಹೊಂದಿದೆ. ನಾವು ನಿತ್ಯ ಅವರ ಜೊತೆ ಬಳಕೆಯಲ್ಲಿ ಇರೋದರಿಂದ ಬಾರ್ಡರ್ಗಳನ್ನು ಇಂಗ್ಲೀಷಲ್ಲಿ ಪೋರಸ್ ಅಂತಾರೆ. ನಾವು ಗಟ್ಟಿಯಾದ ಬೇಲಿಗಳನ್ನು ಹಾಕ್ಕೊಂಡು ಬದುಕಿಲ್ಲ. ಬಂಗಾಳದ ಜೊತೆಗೆ ಕೊಟ್ಟು ತಗೊಳ್ಳೋ ವ್ಯವಹಾರದ ಜೊತೆಗೆ ಜನಗಳು ಕೂಡ ಒಂದು ರೀತಿ ಮಿಶ್ರವಾಗೇ ಬದುಕಿದ್ದಾರೆ. ಬಂಗಾಳದ್ದು ಕೆಲವು ಸಾಮಾಜಿಕ ವಿಚಾರಗಳನ್ನು ಹೇಳಬೇಕು ಅಂದರೆ, ಬಂಗಾಳ ಒಂದು ಕಾಲದಲ್ಲಿ ನಮಗೆ ಬಹಳ ವಿಶೇಷವಾದಂಥ ಹಿಂದೂ ರಾಷ್ಟ್ರವಾಗಿತ್ತು. ಹಿಂದೂ ಜನಗಳೇ ಅಲ್ಲಿದ್ದರು. ಅವಲ್ಲಿಯ ಬುಡಕಟ್ಟು ಜನಾಂಗಕ್ಕೆ ನಿಮಗೆಲ್ಲ ಇಷ್ಟ ಆಗೋಂಥ ಪದ ವೇದ, ವೇದಂ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಅದನ್ನು VEDDAM ಅಂಥೇಳಿ ಬರೆದಿದ್ದಾರೆ. ವೇದಂ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಬಂಗಾಳದಲ್ಲಿ ಹಿಂದೂಗಳಾಗಿದ್ದರು. ಹಾಗೆ ನಾವು ಗಂಗಾ ಮಾತೆಯನ್ನು ನಂಬ್ತೀವಿ. ಗಂಗಾ ಮಾತೆಯ ಎರಡನೇ ತಂಗಿಯೇ ನಮ್ಮ ಜಮುನಾ ತಾಯಿ. ಜಮುನಾ ತಾಯಿಯೇ ವಿಶೇಷವಾಗಿ ಹರಿದಾಗ ತುಂಬ ಭೀಕರ ಭೋರ್ಗರತೆಯೊಂದಿಗೆ ಬ್ರಹ್ಮಪುತ್ರ ಆಗ್ತಾಳೆ. ಬಂಗಾಳದಲ್ಲಿ ತೀಸ್ತಾ ಅನ್ನಿಸ್ಕೊತಾಳೆ. ಈ ವಿಚಾರಗಳು ನನಗೂ ಕೂಡ ವಿಶೇಷನೇ. ಈ ರೀತಿ 3-4 ಹೆಸರು ಒಟ್ಟೊಟ್ಟಿಗೆ ಸೇರಿಕೊಳ್ಳೋದು, ಮತ್ತು ಅವುಗಳಿಗೆ ವಿಶೇಷತೆ ಬರೋದು. ತೀಸ್ತಾ ಅನ್ನೋ ನದಿ ಇವತ್ತು ಅಲ್ಲಿಯ ಬಂಗಾಳದ ರಾಷ್ಟ್ರೀಯ ನದಿ. ಅದರ ಪ್ರಕಾರನೇ ತೀಸ್ತಾ ಅನ್ನೋದು ಮೊನ್ನೆ ತನಕ ನಮ್ಮ ದೇಶದಿಂದ ಅವ್ರಿಗೆ ಹರಿತಿತ್ತು. ನಮ್ಮಲ್ಲಿ ಒಪ್ಪಂದ ಇರಲಿಲ್ಲ. ನಾವು ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡು ನದಿ ನೀರಿನ ಸರಬರಾಜುವಿಕೆಯನ್ನು ಸರಿ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಗಂಗಾ ಜಮುನಾ ಹೆಸರು ಬರುತ್ತೆ. ಎರಡನೇದು, ಇದೇ ರೀತಿ ಸ್ವಲ್ಪ ಪುರಾಣ ಐತಿಹಾಸಿಕವಾಗಿ ನೋಡೋದಾದರೆ, ಬಂಗಾಳದಲ್ಲಿ ಇವತ್ತಿನ ಬಾಂಗ್ಲಾದೇಶದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅಲ್ಲಿ ನಮಗೆ ತುಂಬ ಜನಸಂಖ್ಯೆ ಜಾಸ್ತಿ. ಉದಾಹರಣೆಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಸುಮಾರು 18.25 ಕೋಟಿ ಜನ ಇದ್ದಾರೆ ಅಲ್ಲಿ. 17.25 ಕೋಟಿಯಿಂದ 18 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ನಮಗೆ ಮುಖ್ಯವಾಗಿ 2.25 ಕೋಟಿಯಷ್ಟು ಜನ ಹಿಂದೂಗಳಿದ್ದಾರೆ. ಹಾಗಾದರೆ ಹಿಂದೂಗಳಿಂದ ಉಂಟಾದಂಥ ದೇಶ, ಹಿಂದೂಗಳು ಬುಡಕಟ್ಟಿನವರು ಅಂತ ಹೇಳಿದೆ. ಆದರೆ ಅಲ್ಲಿ ನೆಲೆಸಿದವರು ಹೆಚ್ಚಾಗಿ ಅರಬಿನ ಕಾಲದಿಂದ ಬಂದವರು, ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಬಂದವರು, ಹಾಗೆ ನಮ್ಮ ಬಿಹಾರದ, ನಮ್ಮ ಬಂಗಾಳದ,
ನಮ್ಮ 7 ಸಹೋದರಿಯ ಸ್ಟೇಟ್ಗಳಿಂದ ಹೋದಂಥ ಜನಗಳು ಕೂಡ ಅಲ್ಲೇ ಇರೋದರಿಂದ ಬೇರೆ ದೇಶವಾಗಿ ಗುರುತಿಸಿದ್ದೀವಿ. ಹಾಗಾಗಿ ನಮ್ಮದೇ ಸಂಸ್ಕೃತಿ ಅಲ್ಲಿದೆ. ಅಲ್ಲಿಯ ದೇವತೆ, ಅಧಿದೇವತೆ ಧಾಕೇಶ್ವರಿ. ಬಾಂಗ್ಲಾದ ರಾಜಧಾನಿ ಢಾಕಾ. ಢಾಕಾಗೆ ಮಹಾತಾಯಿ ಧಾಕೇಶ್ವರಿ ಕಾಪಾಡ್ತಾಳೆ. ಅದನ್ನು ಆ ದೇಶನೇ ಒಪ್ಕೊಂಡಿದೆ. ಆ ದೇಶದಲ್ಲಿ ಅಲ್ಲಿಯ ರಾಷ್ಟ್ರೀಯ ಸರ್ಕಾರ ಎದುರುಗಡೆ ಬಾವುಟ ನೆಡುತ್ತೆ. ಧಾಕೇಶ್ವರಿ ದೇವಿನ ತನ್ನ ಆಸ್ತಿಯಾಗಿ ಉಪಯೋಗಿಸ್ಕೊಳ್ಳುತ್ತೆ. ಪ್ರಪಂಚದ ಎಲ್ಲರಿಗೂ ಧಾಕೇಶ್ವರಿ ಪ್ರವಾಸೋದ್ಯಮ ತಾಣ ಆಗಿದೆ. ಧಾಕೇಶ್ವರಿ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಬಿಟ್ರೆ ನಮಗೆ ಅದರದ್ದು ಇನ್ನೊಂದು ವಿಶೇಷ. ಅದೊಂದು ದೊಡ್ಡ ಶಕ್ತಿ ಸ್ಥಳ. ಅಲ್ಲಿ ತ್ರಿಮಾತೆಯರು ಇದ್ದಾರೆ. ಶಾರದೆಯೂ ಇದ್ದಾಳೆ, ಲಕ್ಷ್ಮಿಯೂ ಇದ್ದಾಳೆ, ದುರ್ಗಾಮಾತೆಯೂ ಇದ್ದಾಳೆ. ನಮ್ಮೆಲ್ಲರ ಭಾಷೆಯಲ್ಲಿ ದುರ್ಗಾಮಾತೆಯೇ ಧಾಕೇಶ್ವರಿ ಆಗ್ತಾಳೆ. ಶಕ್ತಿಪೀಠ ಅದು. ನಾವೆಲ್ಲ ನಡ್ಕೊಳ್ಳುತ್ತಿದ್ದಂತಹ ಶಕ್ತಿಪೀಠ ನಮ್ಮ ಬಂಗಾಳ ದೇಶ. ಹೌದು, ಸ್ವಲ್ಪ ಸಮಸ್ಯೆಗಳಾಗಿತ್ತು. ಈ ಸಮಸ್ಯೆ 1857ರ ಪ್ರಥಮ ಯುದ್ಧದಲ್ಲೂ ಆಗಿತ್ತು. ಅವತ್ತೂ ಕೂಡ ತುಂಬ ಲಕ್ಷಾಂತರ ಜನ ಹಿಂದೂಗಳ ಬಲಿಯಾಗಿತ್ತು. 1857ರಲ್ಲಿ ನಾವು ಸಿಪಾಯಿ ದಂಗೆ ಅಂತೀವಿ, 1857ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದೀವಿ ಅಂತೀವಿ. ಅಲ್ಲೂ ಕೂಡ ಆವಾಗಲೂ ಕೂಡ ನಾನು ನೋಡಿರೋ ಕೆಲವು ಮಾಹಿತಿಗಳ ಪ್ರಕಾರ 1857ರಿಂದ 1870 ತನಕ ಹಿಂದೂಗಳ ಮಾರಣ ಹೋಮ ಆಗಿದೆ. ಅವತ್ತೂ ಕೂಡ ಆಂತರಿಕ ಸಮಸ್ಯೆಗಳಿತ್ತು, ಜಾತಿಯ ಸಮಸ್ಯೆಗಳಿತ್ತು, ಮತೀಯ ವೇದನೆಗಳಿತ್ತು ಅಂತ ನೋಡ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. 1870ರಲ್ಲಿ ಧಾಕೇಶ್ವರಿ ದೇವಿನ ತಗೊಂಡು ಬರ್ತಾರೆ, ಬಂಗಾಳದಲ್ಲಿ ಇಟ್ಕೊತಾರೆ. ಮೂಲಮೂರ್ತಿಯೇ ಅಲ್ಲಿಲ್ಲ ಅನ್ನೋದು ಐತಿಹ್ಯ ಹೇಳುತ್ತೆ. ಅದನ್ನು ನಾವೆಲ್ಲರೂ ಯಾವ ರೀತಿ ಅರ್ಥ ಮಾಡ್ಕೋಬೇಕು ನೋಡೋಣ. ಆದರೆ ಧಾಕೇಶ್ವರಿ ಮಾತೆ ಅಲ್ಲಿಯ ದೇವತೆ, ಅಲ್ಲಿ ದೇವಸ್ಥಾನ ಇದೆ. ಧಾಕೇಶ್ವರಿ ಢಾಕಾ ಪಟ್ಟಣದ ನಾಯಕಿಯಾಗಿ ಬಂಗಾಳದಲ್ಲಿ ಇವತ್ತಿಗೂ ಪೂಜೆಗೊಳ್ತಾ ಇದ್ದಾಳೆ. ಬಂಗಾಳದ ವಿಶೇಷ ಏನು ಅಂದರೆ ಅಲ್ಲೂ ಕೂಡ ಮುಸಲ್ಮಾನರು ಬಹಳ ಮಂದಿ ಇದ್ದಾರೆ. ಆಯಿತು, ಬಹಳ ಮಂದಿ ಇದ್ದಾರೆ. ಪಾಕಿಸ್ತಾನದಲ್ಲೂ ಬಹಳ ಮಂದಿ ಇದ್ದಾರೆ. ಮತ್ತು ಒಂದೇ ಜಾತಿಯ ಜನಗಳು ಅಷ್ಟು ಇಷ್ಟಪಟ್ಟು ಬೇರೆ ದೇಶ ಮಾಡಿಕೊಂಡು ಸಮಸ್ಯೆ ಏನಾಯಿತು? ಸಮಸ್ಯೆ ಏನೂ ಆಗಲಿಲ್ಲ. ಬಂಗಾಳದವರನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ನಮ್ಮ ಆ ಉಳಿದ ಪಾಕಿಸ್ತಾನದವರು. 8 ರಾಷ್ಟ್ರೀಯ ವಲಯಗಳನ್ನು ಮಾಡಿದಾಗ ಪಾಕಿಸ್ತಾನದ ಪೂರ್ವ ವಲಯವನ್ನು ಪೂರ್ತಿಯಾಗಿ ಅವರು ಅದನ್ನು ತುಂಬ ನಿಶ್ಚೇಚ್ಛವಾಗಿ ಉಪಯೋಗಿಸ್ಕೊಂಡಿದ್ದರಿಂದ ಅಲ್ಲಿ ಜನಗಳು ದಂಗೆ ಹೇಳ್ತಾರೆ. ಶೇಖ್ ಮುಜಿಬುರ್ ರೆಹಮಾನ್ ಅನ್ನೋರು ಸ್ವತಂತ್ರ ಹೋರಾಟಕ್ಕೆ ಕಾರಣರಾಗ್ತಾರೆ. ಆದರೆ ಸ್ವಂತ ಶಕ್ತಿ ಬಂಗಾಳಕ್ಕಿರಲಿಲ್ಲ. ಬಂಗಾಳದ ಈ ದೇಶೀಯ ಶಕ್ತಿ ಹೋರಾಟ, ರಾಷ್ಟ್ರವಾದ ಮತ್ತು ಬಂಗಾಳವನ್ನೇ ಒಂದು ರಾಷ್ಟ್ರ ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೆ ಜ್ಞಾಪಿಸ್ಕೊತೀನಿ. ತುಂಬ ಹೆಮ್ಮೆ ಅನಿಸುತ್ತೆ. 1971 ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ನಮ್ಮ ದೇಶದ ಪ್ರಧಾನಿಯಾಗಿದ್ದರು. ದೇಶದ ವಿಚಾರದಲ್ಲಿ, ರಾಷ್ಟ್ರೀಯತೆ ವಿಚಾರದಲ್ಲಿ, ರಾಷ್ಟ್ರದ ರಕ್ಷಣೆಯಲ್ಲಿ ಅತ್ಯುತ್ತಮವಾದಂಥ ನಾಯಕತ್ವ ಆಕೆಯದು. ಒಂದೇ ನಿರ್ಧಾರ, ನಾನು ಇವತ್ತು ಬಂಗಾಳದ ಜೊತೆಗೆ ನಿಲ್ತೀನಿ ಅನ್ನೋದು. ಇವತ್ತಿಗೂ ನಮ್ಮ ಸ್ನೇಹ ಬಂಗಾಳದ ಜೊತೆ ಗಟ್ಟಿ ಇದೆ. ನಾವು ಬಂಗಾಳದ ಭಾಗವಾಗೇ ಇರಬೇಕು ಅನ್ನೋದು ಅವತ್ತಿನ 71ರ ಯುದ್ಧದಲ್ಲೂ ಗೊತ್ತಾಗುತ್ತೆ. ನಮಗೆ ಬಹಳ ಅನುಕೂಲ ಇತ್ತು. ಎಷ್ಟು ಅನುಕೂಲ ಇತ್ತು ಅಂದರೆ 1971ರ ಯುದ್ಧದಲ್ಲಿ ನಾವು ಬಂಗಾಳವನ್ನು ಭಾರತದ ಜೊತೆ ಸೇರಿಸ್ಕೊಂಡ್ಬಿಡ್ಬೋದಿತ್ತು. ಆದರೆ ಇಂದಿರಾ ಗಾಂಧಿಯವರು ಮತ್ಸದ್ದಿ. ಅವರಿಗೆ ಅದೊಂದು ಮತೀಯ ಗಲಭೆಯಾಗಿ ರಾಷ್ಟ್ರದ ಚಿಂತನೆಯೊಂದಿಗೆ ಭಾರತ ಯಾವತ್ತೂ ಯಾರ ಮೇಲೂ ದಂಡೆತ್ತಿ ಹೋಗಲಿಲ್ಲ, ಯಾರನ್ನು ತನ್ನೊಳಗೆ ಸೇರಿಸ್ಕೊಳ್ಳಿಲ್ಲ, ತನ್ನತ್ರ ಬಂದವ್ರನ್ನ ತನ್ನೊಳಗೆ ಉಳಿಸ್ಕೊಂಡು ಬೆಳೀತು ಅನ್ನೋದನ್ನು ನಮ್ಮ ರಾಷ್ಟ್ರೀಯ ಅಂದಿನ ಅಧಿನಾಯಕಿ ಕೂಡ ನಡೆಸ್ಕೊಟ್ರು. ಬಾಂಗ್ಲಾಗೆ ಸ್ವತಂತ್ರ ಬಂತು ಶೇಖ್ ಮುಜಿಬುರ್ ರೆಹಮಾನ್ ಅವರಿಂದ. ಇವತ್ತಿನ ಪ್ರಧಾನಮಂತ್ರಿ ಕೂಡ ಅವ್ರದೇ ವಂಶಸ್ಥರಾಗ್ತಾರೆ. ಇವತ್ತು ಅವರು ಪದಚ್ಯುತರಾಗಿದ್ದಾರೆ. ವಿಷಯಗಳು ಬಹಳ ವಿಶೇಷ. ಈಗ ನೇರವಾಗಿ ಬಂಗಾಳದ್ದು ನಾವು ಸಾಮಾಜಿಕ ಪರಿಸ್ಥಿತಿ ನೋಡಬೇಕು ಅಂದರೆ, ಬಲ್ಲಾಳ ಸೇನಾ ಅನ್ನೋ ರಾಜ ಇದ್ದ. ಅವನಿಗೆ ತಾಯಿ ಜಮುನೆಯೇ ಆಗಿದ್ಲು ಅನ್ನೋದೊಂದು ಕಥೆ ಇದೆ. ಜಮುನೆನೇ ಧಾಕೇಶ್ವರಿ ಆಗಿದ್ಲು ಅಂತಲೂ ಅನ್ಕೋಬೋದು. ಅವನು ಧಾಕೇಶ್ವರಿ ಟೆಂಪಲ್ ಕಟ್ಟಿಸ್ದ. ಆಯಿತು, ಮುಂದೆ ಅಲ್ಲಿ ಬಹಳ ಜನ ಬಂದು ನಿಲ್ಲಿಸಿದ್ರು. ಚಿತ್ತಗಾಂಗ್ ಅನ್ನೋದು ಅಲ್ಲಿಯ ಒಂದು ನಮ್ಮ ವ್ಯಾಪಾರಿ ಕೇಂದ್ರ. ಇವತ್ತು ಹೇಗೆ ಮುಂಬೈ, ಬಂಗಾಳದ ಸಮುದ್ರ ಪ್ರದೇಶಗಳಲ್ಲಿ ವ್ಯಾಪಾರ ನಡೆಯುತ್ತೋ, ವಾಣಿಜ್ಯೀಕರಣಗೊಂಡಿದ್ದು ಚಿತ್ತಗಾಂಗ್ನಲ್ಲಿ. ಚಿತ್ತಗಾಂಗ್ ಕೂಡ ಸ್ನೇಹಿತರೆ ತುಂಬ ನೋವಲ್ಲಿ ಹೇಳ್ತೀನಿ, ಹಿಂದೂ ಬಾಹುಳ್ಯ ಪ್ರದೇಶವಾಗಿತ್ತು. ಹಿಂದೂಗಳು ಬಹಳ ಸಂಖ್ಯೆಯಲ್ಲಿದ್ದರು. ಆದರೆ ಯಾವಾಗ ನಮ್ಮ ನಾಯಕತ್ವದ ಕೊರತೆಯಿಂದ ಬ್ರಿಟಿಷರನ್ನು ಒಲಿಸಿ ದೇಶವನ್ನು ತುಂಡು ಮಾಡಿದರಲ್ಲ ಆ ಮತೀಯವಾದಿಗಳು, ಅವರು ಬಿಹಾರದ ಮತ್ತು ಬಂಗಾಳದ ಎಲ್ಲ
ಮುಸ್ಲಿಮರು ಈ ದೇಶವನ್ನು ಬಿಟ್ಟು ಹೋದವರು ಚಿತ್ತಗಾಂಗ್ ಪ್ರದೇಶದಲ್ಲಿ ಜಾಸ್ತಿ ನೆಲೆಸ್ತಾರೆ. ಹಿಂದೂ ಬಾಹುಳ್ಯಕ್ಕೆ ತೊಂದರೆ ಆಗುತ್ತೆ, ನಮ್ಮ ಬಾಹುಳ್ಯ ಕಮ್ಮಿ ಮಾಡ್ಕೋತೀವಿ, ಜೊತೆಗೆ ಆ ದೇಶದ ಒಟ್ಟು ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಏರುಪೇರಾಗುತ್ತೆ, ಮತೀಯವಾಗಿ ಅದು ಬೇರೆಯೇ ರೂಪ ತಗೊಳುತ್ತೆ. ಈಗ ಅದೇ ಮತೀಯತೆ ರೂಪನ ನಾವು ಮಾತಾಡ್ತಾ ಇರಬೇಕು ಅಂದಾಗ ಯೋಚನೆ ಮಾಡಿ ಸ್ನೇಹಿತರೆ, 1971ರಲ್ಲಿ ಬಂಗಾಳಕ್ಕೆ ಸ್ವತಂತ್ರ ಬಂತು. ಸ್ವತಂತ್ರ ಹೋರಾಟಗಾರರಿಗೆ ನಮ್ಮ ದೇಶದಲ್ಲಿ ನಾವು ಎಷ್ಟು ಬೆಲೆ ಕೊಡ್ತೀವೋ ಅವರು ಕೂಡ ಬೆಲೆ ಕೊಟ್ಟು ಅವರಿಗೆಲ್ಲ ರಕ್ಷಣಾ ರೂಪದಲ್ಲಿ ಒಂದಷ್ಟು ಕೆಲಸಗಳನ್ನು ಕೊಡ್ತಾಯಿದ್ರು. ಆ ಕೆಲಸದ ರಕ್ಷಣಾ ನೀತಿಯನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಪ್ರಶ್ನೆ ಮಾಡಿದರು. ವಿದ್ಯಾರ್ಥಿಗಳ ಸಮೂಹ ಅದರ ವಿರುದ್ಧವಾಗಿ ತನ್ನ ಒಂದು ಪ್ರತಿಭಟನೆಯನ್ನು ನಡೆಸಿತು. ಅದು ಪ್ರತಿಭಟನೆ ಕಾವೇರ್ತು. ಸುಪ್ರೀಂ ಕೋರ್ಟು ಆ ಒಂದು ರಕ್ಷಣೆಯ ಕಾರ್ಯದಲ್ಲಿ ಮೀಸಲಾತಿ ಮುಂದುವರಿಸೋಕ್ಕೆ ಆರ್ಡರ್ ಮಾಡ್ತು. ಆವಾಗ ಸಿಡಿದೆದ್ದು ಈ ಸರ್ಕಾರ, ಸುಪ್ರೀಂ ಕೋರ್ಟು ಸರ್ಕಾರದ ಕೈಗೊಂಬೆಯಾಗಿದೆ ಅಂತ ಹೇಳಿ ಈ ಸ್ಟೂಡೆಂಟ್ ಮೂಮೆಂಟು ಕಮ್ಯುನಿಸ್ಟರ ಒಂದು ಒತ್ತಾಸೆಯಂತೆ ಮತ್ತೊಂದು ಅಮೇರಿಕಾದ ಒಂದು ರೀತಿಯ ಒಡೆದು ಆಳುವ ನೀತಿಗೆ ಅನುಗುಣವಾಗಿ ತನ್ನ ಮಾತನ್ನೇ ನಡೆಸುವಂತಹ ಒಂದು ಬಂಡವಾಳಶಾಹಿವಾದ, ಹಾಗೆ ಪ್ರತಿಯೊಂದರಲ್ಲೂ ಅವಕಾಶಕ್ಕಾಗಿ ಕಾದು ಜನಗಳನ್ನು ಸಾಮಾಜಿಕವಾಗಿ ಒಡೆಯುವಂತಹ ಕಮ್ಯುನಿಸ್ಟರ ನೀತಿಯಿಂದ ಇವತ್ತು ಸ್ಟೂಡೆಂಟ್ ಮೂಮೆಂಟ್ ಅನ್ನೋದು ಸರ್ಕಾರವನ್ನು ಕೆಳಗೆ ಬೀಳಿಸಿದೆ. ಸರ್ಕಾರ ಬದಲಾಗಿದೆ. ಒಂದು ಆಂತರಿಕ ಸದ್ಯಕ್ಕೋಸ್ಕರ ಒಂದು ಹಂಗಾಮಿ ಸರ್ಕಾರ ಬಂದಿದೆ. ಆದರೆ ಅಲ್ಲಿರೋಂಥ ಹಿಂದೂಗಳಿಗೆ ಯಾಕೆ ತೊಂದರೆ ಆಗಬೇಕು? ಅವರಲ್ಲೂ ಕೆಲವರು ಇವ್ರ ಜೊತೆಗಿದ್ದರು, ಅವ್ರ ಜೊತೆಗಿದ್ದರು, ಯಾರನ್ನೂ ವಿರೋಧಿಸಿರಲಿಲ್ಲ. ಆದರೆ ಕೂಡ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದೇನು ಅಂದರೆ, ಹಿಂದೂ ದ್ವೇಷ ಮತೀಯವಾಗಿ ಪಾಕಿಸ್ತಾನ ಮೊದಲಿಂದಲೂ ಮಾಡ್ಕೊಂಡ್ಬಂದಿದೆ. ಅದೇ ರೀತಿ ಅಲ್ಲಿ ಇರುವಂತಹ ಇವತ್ತಿನ ನಾಯಕರಿಗೆ ಹೊರಗಿನ ದೇಶಗಳ ಬೆಂಬಲದಿಂದ ಇದೊಂದು ರೀತಿ ಭಯೋತ್ಪಾದನಾ ಕಾರ್ಯ ಆ ದೇಶದ ಆಂತರಿಕವಾಗಿ ದೊಡ್ಡ ಗಲಾಟೆ ಸಮಸ್ಯೆ ಆಗಿ ಇವತ್ತು ಹಿಂದೂಗಳಿಗೆ ತೊಂದರೆ ಆಗಿದೆ. ಹೌದು, ಸಾಮಾಜಿಕವಾಗಿ ಹೇಳಿದೆ, ಈ ಒಂದು ಬಂಗಾಳ ದೇಶದ ವಿಸ್ತೀರ್ಣ ಎಷ್ಟಿರ್ಬೋದು? ವಿಸ್ತೀರ್ಣ ಹೆಚ್ಚು ಕಮ್ಮಿ ಒಂದು 1470 ಚದರ ಮೈಲಿ ಅಂತ ಅಂದ್ಕೊಳ್ಳೋಣ. ವಿಶೇಷ ಗೊತ್ತಾ, ಕರ್ನಾಟಕ 1771 ಚದರ ಮೈಲಿ ಅರೌಂಡ್ ಇದೆ. 1800 ಚದರ ಮೈಲಿ ಇದೆ ನಮ್ಮದು. ಅಲ್ಲಿಗೆ ಒಂದು ಕರ್ನಾಟಕಕ್ಕಿಂತ ಸಣ್ಣದು ಅಂತಾಯಿತು. ಆದರೆ ವಿದೇಶಗಳಲ್ಲಿ ಆಫ್ರಿಕಾದಲ್ಲಿ ಮಾತಾಡ್ತಾರೆ, ಭಾರತದಲ್ಲಿ ಏನ್ರಿ ಇಷ್ಟೊಂದು ಜನಗಳಿದ್ದಾರೆ ಇರುವೆಗಳ ಥರ ಅಂತ. ಈಗ ಹೇಳಿ, 7 ಕೋಟಿ ಜನಸಂಖ್ಯೆ 1800 ಚದರ ಕಿಲೋಮೀಟ್ರಲ್ಲಿ ಕರ್ನಾಟಕದಲ್ಲಿದ್ದೀವಿ. 1470 ಚದರ ಕಿಲೋಮೀಟರ್ ಅಂತ ಬಂಗಾಳದಲ್ಲಿ ನಿಮಗೆ 18 ಕೋಟಿ ಜನಸಂಖ್ಯೆ ಇದೆ. ಅಂದರೆ ಈಗ ಜನಗಳು ಇರುವೆಗಳ ಥರ ಅಲ್ಲ, ನಾನು ಹಾಗೆ ಒಂದು ಉದಾಹರಣೆ ಹೇಳ್ತೀನಿ, ನೊರ್ಜುಗಳ ಥರ ಕಾಣಿಸ್ಬೋದು. ಯಾಕೆಂದರೆ ಜನಸಂಖ್ಯೆ ಅತಿಯಾಗಿ ಇದೆ. ಪ್ರತಿ ಚದರ ಕಿಲೋಮೀಟರ್ಗೆ 1000 ಜನಸಂಖ್ಯೆ ಇದೆ. ಅದರಲ್ಲೂ ಮತೀಯ ಭಾವನೆಗಳು, ಬಾಹುಳ್ಯಗಳು, ಒಬ್ಬರನ್ನೊಬ್ಬರ ವಿರುದ್ಧ ಹೋರಾಡೋದು, ಬಡತನ, ಈ ಕಾರಣಗಳು ಸೇರಿಕೊಂಡಿದೆ. ಹಿಂದೂಗಳು ನೀತಿಯಿಂದ ಬದುಕುವುದನ್ನು ಸಹಿಸಲಾಗದೆ ಈ ಕೆಲಸ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಈ ದ್ವೇಷನ ಇವತ್ತು ಹೊರಗಡೆ ತಂದಿದ್ದಾರೆ ಇವರು ಅಂದರೆ, ಒಂದು ಒಳ್ಳೆಯ ವಿಷಯ ಹೇಳ್ತೀನಿ ನಿಮಗೆ. ರಾಹುಲ್ ಅನ್ನೋರು ಒಬ್ಬರು ಒಳ್ಳೆಯ ಸಾಂಸ್ಕೃತಿಕ ನಾಯಕರಾಗಿದ್ದರು, ಕಮ್ಯುನಿಸ್ಟಿನ ನಾಯಕರು ಕೂಡ ಆಗಿದ್ದರು. ಅವರು ಮನೆಯನ್ನೇ ಆ್ಯಕ್ಚುಲಾಗಿ ಅಂದರೆ ಸ್ವಾಭಾವಿಕವಾಗಿ ಅವರು ಅದನ್ನು ಬಂಗಾಳದ ಪ್ರತೀಕವಾಗಿ ಇಟ್ಕೊಂಡಿದ್ದರು. ಸುಮಾರು 1800 ಸಾಂಸ್ಕೃತಿಕ ವಾದ್ಯಗಳಿತ್ತು ಅವ್ರ ಮನೆಯಲ್ಲಿ. ಆದರೆ ಬಂಗಾಳದಲ್ಲಿ ಹಿಂದೂ ದ್ವೇಷ ಎಷ್ಟರ ಮಟ್ಟಿಗಿತ್ತು ಅಂದರೆ, ಅವರ ಚಳವಳಿಯಲ್ಲಿ ನೇರವಾಗಿ ಭಾಗವಹಿಸಿದ, ಅವರ ಸರ್ಕಾರ ಬೀಳಿಸೋದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದ ರಾಹುಲ್ ಅನ್ನೋ ಹಿಂದೂ ಮನೆಯನ್ನೇ ಸಂಪೂರ್ಣವಾಗಿ ಸುಟ್ಟಿದ್ದಾರೆ. ಜೊತೆಗೆ 1800ರಷ್ಟು ಕಲೆ ಹಾಕಿದ ಅತಿ ವಿಶೇಷ ವಾದ್ಯಗಳು, ಭಾರತೀಯ ವಾದ್ಯಗಳು ಅಂತ ಅಂದ್ಕೊಳ್ಳಿ, ಅದನ್ನು ಕೂಡ ಸುಟ್ಟು ಕರಕಲು ಮಾಡಿದ್ದಾರೆ. ಯಾವುದೇ ರೀತಿಯ ಐತಿಹ್ಯವನ್ನು ಇಟ್ಟುಕೊಳ್ಳದೆ ಮತೀಯ ದ್ವೇಷ ಇಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದಕ್ಕೆ ಇದು ಇನ್ನೊಂದು ಕಾರಣ. ಭಾರತೀಯರನ್ನು ಹಿಂದೂಗಳಾಗಿ ನೋಡಿದಾಗ ನಮಗೂ ನೋವಾಗುತ್ತೆ. ನಾವು ಏನು ಮಾಡಬೇಕು ಇಂಥ ಒಂದು ಕಾರ್ಯ ಅಂದಾಗ ಇಲ್ಲಿ ಕೂತ್ಕೊಂಡು ಹಲ್ಲು ಕಚ್ಚೋದಲ್ಲ, ಆಗಿದೆ, ಅನುಭವಿಸಿದ್ದೀವಿ. ಬಂಗಾಳದವರಾಗಲೇ ತಿರುಗಿ ಬಿದ್ದಿದ್ದಾರೆ. ಅವರಾಗಲೇ 8 ಲಕ್ಷದಷ್ಟು ಜನ ಒಂದೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಅವರಲ್ಲಿ ಚೈತನ್ಯ ಮೂಡಿದೆ. ತಾಯಿ ಧಾಕೇಶ್ವರಿ ನಮಗೆ ಸಹಾಯ ಮಾಡ್ತಾಳೆ. ಆದರೆ ನಾವೆಲ್ಲರೂ ಒಟ್ಟಾಗಬೇಕು. ಭಾರತೀಯರಾಗಿ ನಾವು ಇಲ್ಲಿ ಇವತ್ತು ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಬಂಗಾಳಕ್ಕೆ ನಾನು ಏನು ಮಾಡಬಲ್ಲೆ? ಇದು ವಿಶೇಷ. ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ನನಗನ್ಸಿದ್ದನ್ನು ಹೇಳ್ತೀನಿ, ನನ್ನ ಜೊತೆ ಹಂಚ್ಕೊಳ್ಳಿ.
ನನ್ನ ಜೊತೆ ಒಪ್ಕೊಳ್ಳಿ ಅಥವಾ ನನಗೆ ವಿಶೇಷವಾದ ಸಲಹೆ ಕೊಡಿ. ಆದರೆ ನಾವೆಲ್ಲ ಒಂದು ಸಮೂಹವಾಗಿ ಇವತ್ತು ಹಿಂದುತ್ವನ ಉಳಿಸ್ಕೊಂಡು ಭಾರತೀಯತೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತಿದ್ದರೆ, ಮೊದಲನೇದಾಗಿ ಯೂನುಸ್ನವರು ಧಾಕೇಶ್ವರಿ ಟೆಂಪಲ್ಗೆ ಹೋಗಿ ಬಂದ್ಯಾರೆ, ಇವತ್ತಿನ ಹಂಗಾಮಿ ಪ್ರಧಾನಮಂತ್ರಿ. ಹಾಗಾಗಿ ನಾವು ಅದನ್ನು ಒಪ್ಪಬೇಕು. ಅವರು ಭಾರತೀಯರನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಾವು ಅದನ್ನು ಇಂಬು ಕೊಟ್ಟು ಕಾಪಾಡ್ಕೋಬೇಕು. ಇವತ್ತು ಸೇವ್ ರಫಾ ಅಂಥೇಳಿ ಯಾವುದೋ ಒಂದು ಸಣ್ಣ ಪ್ರದೇಶಕ್ಕೆ ಇಸ್ರೇಲಿಗೆ ಬುದ್ಧಿ ಹೇಳಿದವರು, ಇಸ್ರೇಲ್ನವರು ಇವತ್ತು ಅಲ್ಲಿಯ ಮೂಲ ಹಿಂದೂಗಳ ಜೊತೆಗಿದ್ದಾರೆ ಅಂದರೆ ನಾವು ತಿಳ್ಕೋಬೇಕು, ಬಂಗಾಳದವ್ರ ಜೊತೆಗೆ ನಾವು ನಿಂತು ಎಲ್ಲ ರೀತಿಯ ಸಕಾರ್ಯಗಳನ್ನು ಮಾಡುತ್ತಾ ಹೋರಾಟದ ಮನೋಭಾವವನ್ನು ಪ್ರದರ್ಶಿಸಬೇಕು. ಹೋರಾಟದ ಮನೋಭಾವ ಪ್ರದರ್ಶಿಸೋದು ಒಂದೇ ರೀತಿಯ ಕ್ರಾಂತಿಕಾರಿ ಅಲ್ಲ, ಆದರೆ ಸಾಮಾಜಿಕವಾಗಿ ರಾಜತಾಂತ್ರಿಕವಾಗಿ ನಾವು ಮಾಡಬೇಕಾಗಿರೋದೇನು ಅಂದರೆ, ಮೊನ್ನೆ ಮೋದಿಯವರು CAA ಕಾನೂನು ತಂದಾಗ ಭಾಳ ಜನ ಬುದ್ಧಿವಂತರು ಮಾತಾಡಿದರು. ಇವತ್ತು ಬಂಗಾಳದ ಬಾರ್ಡ್ರಲ್ಲಿ ಲಕ್ಷಾಂತರ ಹಿಂದೂಗಳು ನಿಂತ್ಯಾರೆ, ತಲೆ ಕಡಿತಾರೆ, ಅವ್ರದ್ದು ಒಳಗಡೆ ಬಿಟ್ಕೊಳ್ಳೋ ಹಾಗಿಲ್ಲ. ಇದು ನಮ್ಮ ಪರಿಸ್ಥಿತಿ. ಯಾರೋ ಸಾಯ್ತಾರೆ ಅಂದಾಗ ಉಳಿಸೋದು ಮಾನವೀಯತೆ, ಅವ್ರನ್ನ ನಮ್ಮ ದೇಶಕ್ಕೆ ಸೇರಿಸ್ಕೊಂಡ್ಬಿಡ್ತೀವ ಅನ್ನೋದು ತಪ್ಪು. ಅದನ್ನು ನಾನು ಹೇಳ್ತಿಲ್ಲ, ಆದರೆ ರಕ್ಷಣೆ ಇಲ್ಲದವ್ರು ರಕ್ಷಣೆ ಕೊಡಬೇಕಾಗಿರೋದಕ್ಕೆ ಇಂಥ ಕಾನೂನುಗಳು ಬೇಕಾಗತ್ತೆ. ಭಾರತೀಯರು ನಾವು CAA ಅಂತ ಕಾನೂನುಗಳನ್ನು ಒಪ್ಪಬೇಕು. ಅಲ್ಲಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮತ್ತೆ ಅವರನ್ನು ನಾವು ಬದುಕೋದಕ್ಕೆ ಅನುಕೂಲವಾದಂಥ ಮೂಲಭೂತ ಸೌಕರ್ಯಗಳನ್ನು ಉಂಟು ಮಾಡಬೇಕು ಅನ್ನೋದಕ್ಕೆ ಬಂಗಾಳದ ಬಾರ್ಡರ್ಗಳಲ್ಲಿ ನಾವು ಇವತ್ತು ಸಹಕಾರ ಕೊಡಬೇಕಾಗಿದೆ. ರಾಷ್ಟ್ರೀಯ ದೃಷ್ಟಿಯಲ್ಲೂ ನನ್ನ ಎರಡನೇ ಸಲಹೆ, ಎಲ್ಲ ಹಿಂದೂಗಳದ್ದು ಒಂದು ರಿಜಿಸ್ಟ್ರಿ ಮಾಡೋಣ. ಇಸ್ಕಾನ್ ದೇಶದ ಒಂದು ಸಂಪತ್ತಾಗಿ ದೊಡ್ಡದಾದಂಥ ದೇವಸ್ಥಾನ ನಡೆಸಿ ಬಡತನದ ಬೇಗೆಯಲ್ಲಿ ಬರಗಾಲದಲ್ಲಿ ಅಲ್ಲಿಯವರಿಗೆಲ್ಲ ಪ್ರಪಂಚದಿಂದ ದುಡ್ಡು ತಂದು ಊಟ ಹಾಕಿದ್ದು ಬಂಗಾಳದ ಇಸ್ಕಾನ್. ಇವತ್ತು ಅದನ್ನು ಕೂಡ ಅಲ್ಲಿಯ ಮತೀಯ ಭಾವನೆಯಲ್ಲಿ ಕೆಲವು ತುಚ್ಛ ಜನಗಳು ಅದನ್ನು ನಾನು ಇಸ್ಲಾಮಿಕ್ ಭಯೋತ್ಪಾದಕರು ಅಂತಲೇ ಕರಿಬೇಕಾಗತ್ತೆ, ಅವರು ಆ ಕ್ರಿಯೆ ಕೂಡ ಇಟ್ಕೊಳ್ಳದಲ್ಲೇ ಸುಟ್ಟು ನಿರ್ನಾಮ ಮಾಡಿದ್ದಾರೆ ಅಂದಾಗ ನನಗನ್ಸುತ್ತೆ ನಾವು ಎಲ್ಲ ಹಿಂದೂಗಳು ಒಂದು ಅಂತಾರಾಷ್ಟ್ರೀಯ ರಿಜಿಸ್ಟ್ರಿ ಮಾಡಬೇಕು. ಪ್ರತಿಯೊಬ್ಬರೂ ನಾವು ಅದರಲ್ಲಿ ಎನ್ರೋಲ್ ಆಗಬೇಕು. ನಮ್ಮ ಧ್ವನಿಯನ್ನು ಹಲವು ವೇದಿಕೆಗಳಲ್ಲಿ ಎತ್ತಬೇಕು. ಅಮೇರಿಕಾದಂಥ ಸೆನೆಟ್ನಲ್ಲೂ ನಾವು ಮಾತಾಡಬೇಕು, ವಿಶ್ವಸಂಸ್ಥೆಯಲ್ಲೂ ಮಾತಾಡಬೇಕು, ಬಂಗಾಳದ ಬಾರ್ಡರಲ್ಲೂ ಮಾತಾಡಬೇಕು. ಆವಾಗ ನಮ್ಮತನ ಉಳಿಯುತ್ತೆ, ಎಲ್ರಿಗೂ ಜವಾಬ್ದಾರಿ ಬರುತ್ತೆ. ಇನ್ನೊಂದು, ಈಗ ಶೇಖ್ ಹಸೀನಾರವ್ರದ ಏನು ಪರಿಸ್ಥಿತಿ ಇದ್ದರೂ ನಾವು ಮಾನಸಿಕವಾಗಿ ಅವ್ರ ಜೊತೆಗಿರಬೇಕು. ಆದರೆ ಆ ರಾಷ್ಟ್ರದಲ್ಲಿ ಅವರು ಇಚ್ಛೆ ಪಡುವಂತಹ ಸ್ವತಂತ್ರ ರಾಷ್ಟ್ರ ಯಾವುದೇ ಬಂದರೂ ಅದನ್ನು ನಾವು ಒಪ್ಪಿ ನಡೆಸ್ಕೊಂಡು ಹೋಗಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆ, ಸ್ವೇಚ್ಛಾಚಾರಕ್ಕೆ ಬೆಲೆ ಇಲ್ಲ. ಆದ್ದರಿಂದ ಇವತ್ತು ನೋಡಿ, ಸ್ವೇಚ್ಛಾಚಾರವಾಗಿ ಸ್ವತಂತ್ರ ಅವರಿಗೂ ಇತ್ತು, ಸ್ವತಂತ್ರ ನಮಗೂ ಇದೆ. ಇಲ್ಲಿ ಸ್ವೇಚ್ಛಾಚಾರ ಆದಾಗ ನಾವೇ ನೋಡಿದ್ದೀವಿ, ದಲಿತ MLA ಮನೆ ಸುಡ್ತಾರೆ. ಇಲ್ಲಿ ಸ್ವೇಚ್ಛಾಚಾರ ಆದಾಗ ಬ್ರದರ್ಸ್ಗಳು ಗಾಡಿನೇ ಸುಟ್ಟು ಹಾಕಿ ಪೊಲೀಸ್ ಸ್ಟೇಷನ್ಗಳನ್ನು ಸುಡ್ತಾರೆ. ಅದೇ ಮತೀಯ ಭಾವನೆಯನ್ನು ನಾವು ತಡಿಬೇಕು ಅಂತಿದ್ದರೆ ಸ್ವತಂತ್ರ ಸ್ವೇಚ್ಛಾಚಾರ ಆಗಬಾರ್ದು. ಅದಕ್ಕೆ ಲಂಗು ಲಗಾಮು ಎರಡೂ ಇರಬೇಕು. ನಾವು ಭಾರತೀಯರಾಗಿ ಒಂದು ಒಳ್ಳೆಯ ಬಾಂಗ್ಲಾದೇಶದ ಲಂಗು ಲಗಾಮ್ ಇರುವ ಒಳ್ಳೆಯ ರಾಷ್ಟ್ರದ ಸರ್ಕಾರ ಬೇಕು, ನಾವು ಅದಕ್ಕೆ ಸಪೋರ್ಟ್ ಮಾಡಿಕೊಂಡಿರಬೇಕು. ಅಂತಾರಾಷ್ಟ್ರೀಯವಾಗಿ ಹಿಂದೂಗಳೆಲ್ಲರೂ ಒಂದಾಗಬೇಕು. ನಾವು ಎಲ್ಲ ವೇದಿಕೆಗಳನ್ನು ಉಪಯೋಗಿಸ್ಕೊಂಡು, ಇವತ್ತು ಹೇಗೆ ಅಮೇರಿಕಾದಲ್ಲಿ CEOಗಳೆಲ್ಲ ಭಾರತೀಯರು ಅಂತ ಹೇಳ್ತಾರೆ, ಅದೇ ರೀತಿ ವಿಶ್ವದ ಒಂದು ಉತ್ತಮ ಸತ್ಪ್ರಜೆಯಾಗಿ ಶಾಂತಿಯನ್ನೇ ಬಯಸುವ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದು ಪ್ರಪಂಚದಲ್ಲಿ ಕೂಡ ಹಲವು ವಿಧಗಳಲ್ಲಿ ಭಾರತೀಯತೆಯನ್ನು, ಹಿಂದುತ್ವವನ್ನು ಎತ್ತಿ ಹಿಡಿದು ವಿಶ್ವಮಾನವನಾಗಿ ಪ್ರತಿಯೊಬ್ಬರನ್ನೂ ನಾವು ನಮ್ಮ ಜೊತೆಗೆ ಸೇರಿಸ್ಕೊಂಡು ನಾವೊಂದು ಅಗಾಧ ಶಕ್ತಿಯಾಗಿ ಬೆಳಿಬೇಕು ಅಂತ ಪ್ರಾರ್ಥಿಸ್ತಾ, ನಾಳಿನ ನಿಮಗೆ ತಾಯಿ ಭಾರತಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಲೂ ಕೇಳ್ಕೊತೀನಿ. ಸಾರಥಿಯ ಪರವಾಗಿ ನಿಮ್ಮ ಅಭಿಮಾನ, ಅಭಿಲಾಷೆ ಇದೇ ರೀತಿ ಮುಂದುವರಿಲಿ. ನಾವು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಿಕೊಡೋಣ. ದಯವಿಟ್ಟು ಅಭಿಪ್ರಾಯ ತಿಳಿಸಿ. ನಮಸ್ಕಾರ. ಜೈ ಹಿಂದ್. सारथी सत्यम परम धीमहि।